ಹಾಯ್ ಫ್ರೆಂಡ್ಸ್, ಆಶಾ ಶಂಕರ್ ಚಾನಲ್ಗೆಲ್ಲ ನಮಗೆಲ್ಲ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ನಾನಿವತ್ತು ಬಂದಿದ್ದೀನಿ ನಿಮ್ಮ ಜೊತೆಗೆ ಹೊಸ ವಿಡಿಯೋ ಹೊಸ ಮಾಹಿತಿಯೊಂದಿಗೆ ನಾನು ಬಂದಿದ್ದೀನಿ ಫ್ರೆಂಡ್ಸ್. ನಾನು ನಿಮಗೆಲ್ಲ ನಮ್ಮ ಸಬ್ಸ್ಕ್ರೈಬರ್ಗೆಲ್ಲ ನಮ್ಮ ವೀಕ್ಷಕರಿಗೆಲ್ಲ ಏನು ಹೇಳೋದಕ್ಕೆ ಬಂದಿದ್ದೀನಿ ಅಂದರೆ, ಆರೋಗ್ಯವಾಗಿ ಇವತ್ತಿನ ಇದರಲ್ಲಿ ಏನು ಬೇಕಾದ್ರೂ ಕೆಲಸ ಕಾರ್ಯಗಳು ಮಾಡ್ಬೋದು, ಹಣ ಸಂಪಾದನೆ ಮಾಡ್ಬೋದು. ಆದರೆ ಆರೋಗ್ಯ ಉಳಿಸ್ಕೊಳ್ಳೋದು ಕಷ್ಟ ಆಗಿದೆ ಫ್ರೆಂಡ್ಸ್ ಇವತ್ತಿನ ಕಾಲದಲ್ಲಿ. ಹಾಗಾಗಿ ನೀವು ಒಂದು ವಿಶೇಷವಾದ ವಿಚಾರದೊಂದಿಗೆ ಬಂದಿದ್ದೇನೆ ಫ್ರೆಂಡ್ಸ್, ನಿಮಗೆಲ್ಲ ತಿಳಿಯಪಡಿಸಲಿಕ್ಕೆ. ಇವತ್ತಿನ ಇದರಲ್ಲಿ ನಮ್ಗೆ ಏನೇನು ಅತ್ಯವಶ್ಯಕತೆ ಇಂಪಾರ್ಟೆಂಟ್ ಎಲ್ಲ ಇರುತ್ತೆ, ಅದ್ರ ಜೊತೆಗೆ ಈಗ ಆಹಾರ ಆಗಿರ್ಬೋದು, ನಮ್ಮ ಸೇವಿಸುವ ಗಾಳಿ ಆಗಿರ್ಬೋದು, ನೀರಾಗಿರ್ಬೋದು, ಅತ್ಯವಶ್ಯಕತೆ ವಸ್ತುಗಳು ಹೇಗೆ ನಮಗೆಲ್ಲ ನಮ್ಮ ದೇಹಕ್ಕೆ ಇಂಪಾರ್ಟೆಂಟು, ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಹೆಲ್ತ್ ಕಾಪಾಡ್ಕೊಳ್ಳೋದಕ್ಕೆ ಹೇಗೆ ಅವೆಲ್ಲ ಇಂಪಾರ್ಟೆಂಟು, ಅದೇ ರೀತಿ ದಿನನಿತ್ಯದಲ್ಲಿ ವ್ಯಾಯಾಮನೂ ಎಕ್ಸಸೈಸ್ ಆಗಲಿ, ಯೋಗ ಆಗಲಿ ಎಲ್ಲ ಅದೇ ರೀತಿ ಅಷ್ಟೇ ಇಂಪಾರ್ಟೆಂಟ್ ಬರುತ್ತೆ ಫ್ರೆಂಡ್ಸ್. ನಮ್ಮ ಆರೋಗ್ಯವನ್ನು ಉಳಿಸ್ಕೊಳ್ಳೋ ದೃಷ್ಟಿಲಿ, ಆರೋಗ್ಯ ಕಾಪಾಡ್ಕೊಳ್ಳೋ ದೃಷ್ಟಿಲಿ ಎಕ್ಸಸೈಸ್ ಮಾಡಬೇಕು ಫ್ರೆಂಡ್ಸ್. ಹಾಗಾಗಿ ವ್ಯಾಯಾಮ ಮಾಡಿ, ಯೋಗ ಮಾಡಿ, ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ನಿಮಗೆ ಈ ಸಮಯದಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದಾಗಿದ್ದೀನಿ ಫ್ರೆಂಡ್ಸ್. ಬನ್ನಿ, ನಾನು ಇವತ್ತು ನಾನು ಒಬ್ಬನೇ ತೋರಿಸೋದಿಲ್ಲ, ಸ್ವಲ್ಪ ನಿಮ್ಮ ಜೊತೆ ಎಕ್ಸ್ಪೆರಿಮೆಂಟ್ ಮಾಡಿ ನಿಮ್ಮ ಜೊತೆ ಪ್ರಾಯೋಗಿಕವಾಗಿ ತೋರಿಸ್ತೀನಿ. ನನ್ನ ಜೊತೆ ನನ್ನ ಇಬ್ಬರು ಮಕ್ಕಳು ಜಾಯಿನ್ ಆಗ್ತಾರೆ. ಬನ್ನಿ ಫ್ರೆಂಡ್ಸ್, ಅವ್ರ ಜೊತೆ ಸಿಂಪ್ಲಿಸಿಟಿ ಅಂತ ಸಿಂಪಲ್ ಎಲ್ಲರೂ ಮಾಡ್ಬೋದಾದಂಥ 1-2-3 ವ್ಯಾಯಾಮ ತೋರಿಸ್ತೀನಿ. ಫ್ರೆಂಡ್ಸ್, ಶುರು ಮಾಡೋಣ. ಶಾಲೆಯಲ್ಲಿ ಹೇಳ್ಕೊಟ್ಟ ವ್ಯಾಯಾಮಗಳು ಮಾತ್ರ ನಿಮ್ಮ ಮುಂದೆ ತೋರಿಸ್ತೀನಿ. ನೀವೆಲ್ಲ ನೋಡಿದ್ದೀರಾ, ನಾನು ನಿಮಗೆ ಸಿಂಪ್ಲಿಸಿಟಿಯಾಗಿ ತೋರಿಸಿದ ಈ 3 ವ್ಯಾಯಾಮಗಳನ್ನು ನೀವು ದಿನನಿತ್ಯ ಇದ್ದಾಗ, ತಮ್ಮ ಎಲ್ಲ ನಿತ್ಯ ಕರ್ಮಗಳನ್ನು ಮುಗಿಸಿದಾಗ ಈ 3 ವ್ಯಾಯಾಮ ಟ್ರೈ ಮಾಡಿ ಕಂಟಿನ್ಯೂಸ್ ಆಗಿ. 1/2 ಟ್ರೈ ಮಾಡಿದರೆ ನಿಮ್ಮ ಹೆಲ್ತು, ನಿಮ್ಮ ಬಾಡಿ ಫಿಟ್ ಆಗಿರುತ್ತೆ. ಅದ್ರ ಜೊತೆ ಅದಾದಮೇಲೆ ಸ್ವಲ್ಪ ವಾಕ್ ಮಾಡಿ. ಇದೆಲ್ಲ ತುಂಬ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ, ಮತ್ತೊಂದು ಅವತ್ತೇ ನಮ್ಮ ಆಶಾ ಶಂಕರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.